ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ತನ್ನ ಭಕ್ತರ ಹೆಜ್ಜೆಗಳನ್ನು ದೇವರು ಕಾಯುತ್ತಾನೆ. ಅದಕ್ಕೆ ಆಧಾರವಾಗಿ 1 ಸಾಮುವೇಲ 2ನೇ ಅಧ್ಯಾಯ 9ನೇ ವಚನ, ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು, ಬಾಹುಬಲದಿಂದಲೇ ಯಾವನು ಜಯ ಹೊಂದಲಾರನು. ಈಗ ಓದಿಕೊಂಡ ವಾಕ್ಯ ಭಾಗವು ಹನ್ನಳು ದೇವರನ್ನು ಸ್ತುತಿಸಿದ ಮಾತುಗಳಾಗಿವೆ. ಆಕೆಯು ಮಗುವನ್ನು ಹೆರಲು ಅಸಮರ್ಥಳಾಗಿದ್ದಳು ಹಾಗೂ ಅನೇಕ ಮಕ್ಕಳಿಗೆ ತಾಯಿಯಾಗಿದ್ದ ತನ್ನ ಗಂಡನ 2ನೇ ಹೆಂಡತಿಯ ಮಾತುಗಳನ್ನು ಕೇಳಿ ಆಕೆ ಬಹಳ ನೋವನ್ನು, ಸಂಕಟವನ್ನು ಅನುಭವಿಸುತ್ತಾ ಇದ್ದಳು. ಆದ್ದರಿಂದ ಆಕೆ ಕರ್ತನ ಬಳಿ ಓಡಿ ಹೋಗಿ ಬಹು ದುಃಖದಿಂದ ಕಣ್ಣೀರಿಟ್ಟು, ಸ್ವಾಮಿ, ನನಗೆ ಒಬ್ಬ ಮಗನನ್ನು ಕೊಡಬೇಕು, ನನ್ನ ಕಣ್ಣೀರನ್ನು ನೋಡು, ಒಂದು ಅದ್ಭುತವನ್ನು ಮಾಡು ಎಂಬುದಾಗಿ ಹೇಳಿದಾಗ ದೇವರು ಅವಳ ಜೀವಿತವನ್ನು ಬ್ಲೆಸ್ ಮಾಡಿದರು. ದೇವರು ಅವಳ ಜೀವಿತವನ್ನು ಬ್ಲೆಸ್ ಮಾಡಿದ ಮೇಲೆ, ಅವಳ ಗರ್ಭವತಿಯಾದ ಮೇಲೆ ಅವಳು ಸ್ತೋತ್ರ ದೇವರನ್ನು ಸ್ತುತಿಸುತ್ತಾ ಹೇಳುತ್ತಾ ಇದ್ದಾಳೆ, ದೇವರು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುತ್ತಾರೆ. ಭಾರತ ದೇಶದಲ್ಲಿ ಭಾರತದ ಅಪೊಸ್ತಲ ಎಂಬುದಾಗಿ ಸಾಧು ಸುಂದರ್ ಸಿಂಗ್ರನ್ನು ಕರೆಯುತ್ತಾ ಇದ್ದರು. ದೇವರಿಗಾಗಿ ಜೀವಿಸಿ ಭಾರತದಲ್ಲಿ ಒಂದು ಒಳ್ಳೆ ಸೇವೆ ಮಾಡಿದಂಥ ದೇವರ ಸೇವಕರು, ಕ್ರಿಸ್ತನಿಗಾಗಿ ಬೇನೆಗಳನ್ನು, ಹಿಂಸೆಗಳನ್ನು ಧೈರ್ಯವಾಗಿ ತಾಳಿದವರು. ಒಂದು ಸಾರಿ ಸುವಾರ್ತೆಯ ನಿಮಿತ್ತವಾಗಿ ಸಾಧು ಸುಂದರ್ ಸಿಂಗರನ್ನು ಊರಿನ ಆಚೆಗೆ ಕರ್ಕೊಂಡು ಹೋಗಿ, ಅಂದರೆ ಅವರು ಟಿಬೇಟ್ ಆ ಕಡೆ ಬಹಳ ಸೇವೆ ಮಾಡ್ತಾ ಇದ್ರು, ಆ ಸ್ಥಳದಲ್ಲಿ ಅವರನ್ನು ಕರೆದುಕೊಂಡು ಸುವಾರ್ತೆ ಸಾರ್ತೀಯ ಎಂಬುದಾಗಿ ಒಂದು ಆಳವಾದ ನೀರಿಲ್ಲದ ಬಾವಿಯಲ್ಲಿ ಹಾಕಿದರು. ಬಾವಿಯನ್ನು ಹಾಕಿ ಬಾವಿಯ ಮೇಲೆ ಸ್ತೋತ್ರ ಒಂದು ಭದ್ರವಾದಂಥ ಒಂದು ಮುಚ್ಚಳವನ್ನು ಮುಚ್ಚಿ ಅದಕ್ಕೆ ಲಾಕ್ ಹಾಕಿ ಹೋಗಿಬಿಟ್ರು. ಆ ಹಾಳಾದ ಬಾವಿಯಲ್ಲಿ ಬಿದ್ದ ಕೂಡಲೇ ಈ ಸಾಧು ಸುಂದರ್ ಸಿಂಗರವರೆಗೆ ಒಂದು ದೊಡ್ಡ ಗಾಯವಾಯಿತು, ಸಹಿಸಲಾರದ ವೇದನೆ. ಅದು ಮಾತ್ರವಲ್ಲ, ಆ ಬಾವಿಯಲ್ಲಿ ದುರ್ವಾಸನೆ ಬರುತ್ತಾ ಇತ್ತು. ಅಲ್ಲಿ ಎಲ್ಲ ಜನರನ್ನು ಯಾರು ಶಿಕ್ಷೆಗೆ ಅರ್ಹರಾಗ್ತಾ ಇದ್ರು ಅವರನ್ನ ಆ ಬಾವಿಯಲ್ಲಿ ಹಾಕ್ತಾ ಇದ್ರು. ಅವರು ಅಲ್ಲೇ ಇದ್ದು ಅಲ್ಲೇ ಕೊಳುತು ಸ್ತೋತ್ರ ಅಲ್ಲೇ ಸತ್ತು ಹೋಗ್ಬಿಡ್ತಾ ಇದ್ರು. ಅಲ್ಲಿ ಎಷ್ಟೋ ತಲೆ ಬುರುಡೆಗಳು, ಎಲುಬುಗಳು, ಹೆಣಗಳು ರಾಶಿಗಳೇ ಆ ಬಾವಿಯಲ್ಲಿ ಇದ್ದವು. ಸ್ತೋತ್ರ. ಆದರೆ ಇವರು ಅಲ್ಲಿ ಉಸಿರು ತೆಗೆದುಕೊಳ್ಳಿಕ್ಕಾಗ್ತಾ ಇಲ್ಲ, ಬಹಳ ಕೆಟ್ಟವಾದಂಥ ವಾಸನೆ. ಹೀಗೆ 1 ದಿವಸ 2 ದಿವಸ ಕಳೆದರು, ಊಟ ಇಲ್ಲ, ಏನೂ ಇಲ್ಲ. ಆ ಸಮಯದಲ್ಲಿ ಅವರು ಬಹಳ ನಿರಾಶೆಯಿಂದ, ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ರೆ, ನನಗೆ ಕಾಪಾಡ್ರಿ, ನನಗೆ ಇಲ್ಲಿ ಇರಲಿಕ್ಕೆ ಬಹಳ ಕಷ್ಟವಾಗ್ತಾ ಇದೆ, ಬಿಡುಗಡೆಗೊಳಿಸ್ರಿ ಎಂಬುದಾಗಿ ಹೇಳಿದಾಗ ಆಕಸ್ಮಿಕವಾಗಿ ಬಾವಿಯ ಮೇಲಿನ ಭಾಗದಲ್ಲಿ ಒಂದು ಶಬ್ದ ಉಂಟಾಯಿತು. ಯಾರೋ ಬೀಗವನ್ನು ತೆಗೆಯುವಂಥ ಶಬ್ದ. ಬೀಗವನ್ನು ತೆಗೆದು ಆ ಕಬ್ಬಿಣದ ಕದವನ್ನು ಎಳೆದು ಸ್ತೋತ್ರ ಒಂದು ಹಗ್ಗವನ್ನು ಕೆಳಗಡೆ ಬಿಟ್ಟು ಸಾಧು ಸುಂದರ್ ಸಿಂಗ್ರವರನ್ನು ಮೇಲಕ್ಕೆ ಎತ್ತಿದರು. ಉತ್ಸಾಹದಿಂದ ಹಗ್ಗವನ್ನು ಹಿಡಿದುಕೊಂಡು ಮೇಲಕ್ಕೆ ಬಂದಂಥ ಸಾಧು ಸುಂದರ್ ಸಿಂಗ್ರವರು ನೋಡ್ತಾರೆ, ಮೇಲೆ ಯಾರೂ ಇಲ್ಲ. ಯಾರು ಕರ್ಕೊಂಡು ಬಂದರು, ಯಾರು ಬೀಗ ಓಪನ್ ಮಾಡಿದ್ರು, ಯಾರು ಹಗ್ಗ ಬಿಟ್ಟರು ಗೊತ್ತೇ ಇಲ್ಲ. ಕೊನೆಯದಾಗಿ ಅವರು ತಿಳ್ಕೊಂಡ್ರು, ದೇವರೇ ಸ್ತೋತ್ರ ಬಂದು ನನ್ನನ್ನು ಕಾಪಾಡಿದ್ದಾರೆ ಎಂಬುದಾಗಿ ದೇವರನ್ನು ಸ್ತುತಿಸಿದರು. ನಂತರ ಇವರು ಮರುದಿನ ಮತ್ತೆ ಸುವಾರ್ತೆಯನ್ನು ಸಾರುವಾಗ ಆ ಲಾಮ ಇವರನ್ನು ನೋಡಿ ಬಹಳ ಭಯಭ್ರಾಂತನಾದ, ಕೀ ನನ್ನ ಹತ್ರ ಇದೆ, ಬಾವಿಯಲ್ಲಿ ಹಾಕಿದ್ದೇನೆ, ಇವನು ಸತ್ತು ಹೋಗಬೇಕಾಗಿತ್ತು, ತಿರುಗಿ ಬಂದಿದ್ದಾನಲ್ವಾ, ಇವನು ಏನೋ ದೈವ ಪುರುಷನಾಗಿರಬೇಕೆಂಬುದಾಗಿ ಭಯಪಟ್ಟು, ಅಪ್ಪ, ನಮ್ಮ ಊರು ಬಿಟ್ಟು ನೀನು ಹೊರಗೆ ಹೋಗು ಎಂಬುದಾಗಿ ಊರಿಂದ ಆಚೆಗೆ ಕಳಿಸಿದರು. ನೋಡಿ ಪ್ರೀತಿಯುಳ್ಳ ದೇವಜನರೇ, ಸ್ತೋತ್ರ, ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಹೆಜ್ಜೆಗಳ ಜಾಡನ್ನು ಹಿಡಿದು ನಮ್ಮನ್ನು ಕಾಪಾಡುವವರಾಗಿದ್ದಾರೆ. ನೀವು ಸಹ ನಿಮ್ಮ ಅವಶ್ಯಕತೆಗಳಿಗಾಗಿ ಕಣ್ಣೀರಿಡ್ತಾ ಇದ್ದೀರಾ, ಕೊರತೆ ಬಗ್ಗೆ ಚಿಂತಿಸುತ್ತಾ ಇದ್ದೀರಾ. ಸ್ತೋತ್ರ, ಚಿಂತಿಸಬೇಡ್ರಿ. ಸ್ತೋತ್ರ, ಕುಂದು ಕೊರತೆಗಳು ಬರುವಾಗ, ಸವಾಲುಗಳು ಬರುವಾಗ, ಸಮಸ್ಯೆಗಳು ಬರುವಾಗ ದೇವರನ್ನು ನೋಡ್ರಿ. ನಿಮ್ಮ ವಿರುದ್ಧವಾಗಿ ಎಷ್ಟೇ ಜನರು ಬಂದರೂ ಸಹ ದೇವರು
ನಿಮ್ಮನ್ನು ಕೈ ಬಿಡುವುದಿಲ್ಲ. ದೇವರು ನಿಮ್ಮ ಹೆಜ್ಜೆಗಳನ್ನು ಕಾಯುತ್ತಾರೆ. ಅದು ಮಾತ್ರವಲ್ಲ, ನಿಮ್ಮನ್ನು ಆತನ ಮಾರ್ಗದರ್ಶನದಲ್ಲಿ ನಡೆಸುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಸ್ವಾಮಿ, ನಮ್ಮ ಹೆಜ್ಜೆ ಜಾಡನ್ನು ಹಿಡಿದು ನಮ್ಮನ್ನು ಕಾಪಾಡುವ ದೇವರು, ನಮ್ಮನ್ನು ಸಂರಕ್ಷಿಸುವ ದೇವರು. ಹಲ್ಲೆಲೂಯ. ದೇವರೇ ಸ್ತೋತ್ರ. ನಾವು ನಿಮ್ಮನ್ನು ಸ್ತುತಿಸ್ತೇವೆ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅತ್ಯಮೂಲ್ಯವಾದ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ, ಈ ದಿನಕ್ಕಾಗಿ ಸ್ತೋತ್ರ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ದೇವ ಭಕ್ತರನ್ನು ದೇವರೇ ಬ್ಲೆಸ್ ಮಾಡ್ರಿ. ದೇವರೇ, ನಿನ್ನ ಭಕ್ತರ ಹೆಜ್ಜೆಗಳನ್ನು ನೀನು ಕಾಯುವ ದೇವರಪ್ಪ. ನಿನ್ನ ಭಕ್ತರನ್ನು ಕಾಯುವ ದೇವರು, ಕಾಪಾಡುವ ದೇವರು. ವಿಶೇಷವಾಗಿ ಯಾರಾದರೂ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರೋದಾದರೆ ಅವರ ಜೀವಿತದಲ್ಲಿ ಕೂಡ ನೀವು ಬಲಪಡಿಸಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಜೀವಿತದಲ್ಲಿ ಒಂದು ಅದ್ಭುತ ಸಂಭವಿಸಲಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲರನ್ನ ಆಶೀರ್ವಾದ ಮಾಡಿರಿ, ಬಲಪಡಿಸ್ರಿ, ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ದೇವರು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾದು ಕಾಪಾಡ್ತಾರೆ. ನಿಮ್ಮನ್ನು ಸಹ ಕಾದು ಕಾಪಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.